ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಅಧ್ಯಕ್ಷ ಸ್ಥಾನದ ಕುರಿತಂತೆ ಗೊಂದಲ ಹೇಗಿದೆ, ಈ ಬಗೆಗಿನ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಈ ತಿಂಗಳ ಅಂತ್ಯಕ್ಕೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗತ್ತಾ ಈ ಚುನಾವಣೆ? ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಶಕ್ತಿ ಪ್ರದರ್ಶನಕ್ಕೆ ಈ ಚುನಾವಣೆ ವೇದಿಕೆಯಾಗತ್ತ. ಹಲವು ತಿಂಗಳುಗಳಿಂದ ಈ ಜಟಾಪಟಿ ನಾವು ನೋಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್. ಬಿಜೆಪಿಯ ಈ ಬಣಬಡಿದಾಟ ಬಿಜೆಪಿಯಲ್ಲಿರುವಂತಹ ಕೆಲ ನಾಯಕರಿಗೆ, ಕಾರ್ಯಕರ್ತರಿಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. ವಿಜಯೇಂದ್ರ ಬಣ ಯತ್ನಾಳ್ ಬಣ ಜೊತೆಗೆ ಮತ್ತೊಂದು ಬಣ ಇದೆ, ಅದು ತಟಸ್ಥ ಬಣ. ರಾಜ್ಯ ಬಿಜೆಪಿ ಇತಿಹಾಸದಲ್ಲೇ ಮೊದಲ ಬಾರಿ ಚುನಾವಣೆಯಾಗುತ್ತಾ? ಪ್ರತಿ ಬಾರಿ ಪ್ರಕ್ರಿಯೆಯ ರೂಪದಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಚುನಾವಣೆ ನಡೀತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಯತ್ನಾಳ್ ಟೀಮ್ನಿಂದ ಸ್ಪರ್ಧೆ ನಡೆಯುವಂತ ಸಾಧ್ಯತೆ ಇದೆ. ಅಲ್ಲಿಗಿದು ಶಕ್ತಿ ಪ್ರದರ್ಶನಕ್ಕೊಂದು ವೇದಿಕೆಯಾಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಚುನಾವಣೆ ಇಲ್ಲದೆ ಅಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ನೇಮಕ ಆಗಿದ್ರು. ವಿಧಾನಸಭೆ ಚುನಾವಣೆ ಮುಗಿದು 6 ತಿಂಗಳು ಕಳೆದ್ರೂ ಸಹ ಅಧ್ಯಕ್ಷರ ನೇಮಕ ಆಗಿರಲಿಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಟೀಕೆ ಮಾಡ್ತಲೇ ಇತ್ತು ಈ ವಿಚಾರಕ್ಕೆ. ವಿರೋಧ ಪಕ್ಷದ ನಾಯಕರಲ್ಲಿ, ರಾಜ್ಯಾಧ್ಯಕ್ಷರಲ್ಲಿ ಅಂತ. ಫೈನಲಿ ಮೋದಿ ಮತ್ತು ಅಮಿತ್ ಶಾ ಸೇರಿ ವಿಜಯೇಂದ್ರ ಹೆಸರನ್ನ ಫೈನಲ್ ಮಾಡ್ತಾರೆ. ಒಂದು ಅಚ್ಚರಿಯ ಹೆಸರು ರಾಜ್ಯದಲ್ಲಿ ಅನೌನ್ಸ್ ಆಗತ್ತೆ. ಆದ್ರೆ ಈಗ ಫೆಬ್ರವರಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ನೇಮಕ ಇದೆ. ಅದರ ಜೊತೆಗೆ 12 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕದ ಪ್ರಕ್ರಿಯೆ ನಡೆಯುತ್ತೆ, ಚುನಾವಣೆ ನಡೆಯುತ್ತೆ. ಅದರ ಜೊತೆಗೆ ಕರ್ನಾಟಕದಲ್ಲೂ ಆಗತ್ತಾ ಅನ್ನೋ ಪ್ರಶ್ನೆ ಇತ್ತು. ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ. ನಿನ್ನೆ ತನಕ, ಇವತ್ತಿನ ತನಕ ವಿಜಯೇಂದ್ರ ಹೇಳ್ತಾ ಇರೋದು ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ, ಮುಂದಿನ ಎಲೆಕ್ಷನ್ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ, ನಾನೇ ಪಕ್ಷವನ್ನ ಕಟ್ತೀನಿ, ಸಂಘಟನೆ ಮಾಡ್ತೀನಿ ಅನ್ನೋ ಮಾತನ್ನ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ ಇದು. ತಿಂಗಳ ಅಂತ್ಯಕ್ಕೆ ಚುನಾವಣೆ ಮುಗಿಸೋದಕ್ಕೆ ಹೈಕಮಾಂಡ್ ಈಗ ಮುಂದಾಗಿದೆ. ಬದಲಾಗ್ತಾರ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ? ಬದಲಾವಣೆ ಸುಳಿವನ್ನ ಶಿವರಾಜ್ ಸಿಂಗ್ ಚೌಹಾಣ್ ಕೊಟ್ಟಿದ್ದಾರೆ. ಬಣ ಬಡಿದಾಟದ ಮಧ್ಯೆ ಕೇಂದ್ರ ಸಚಿವರ ಈ ಹೇಳಿಕೆ ಹಂಚಲೆಬ್ಸಿದೆ. ಯಾಕಂದ್ರೆ ವಿಜಯೇಂದ್ರ ಈ ಕ್ಷಣದ ತನಕ ಹೇಳ್ತಾ ಇರೋದು ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ, ಮುಂದಿನ ಚುನಾವಣೆಯನ್ನ ನನ್ನ ಅಧ್ಯಕ್ಷಗಿರಿಯಲ್ಲೇ ನಾವು ಎದುರಿಸ್ತೀವಿ ಅಂತ. ಆದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಹಲ್ಚಲ್ಗೆ ಕಾರಣ ಆಗಿದೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. कर्नाटका बीजेपी का प्रेसिडेंट का चुनाव हो रहा है, आप ही उस्तुवारी है, उसका अपडेट क्या है, कब फिर आ रहे हैं यहाँ का? हमारे यहाँ जिलों के माहौल के बारे में आप ही को मालूम है। जिलों के एक निश्चित संख्या में जब चुनाव हो जाते हैं तो फिर प्रदेश के चुनाव होते हैं. जल्दी प्रदेश के अध्यक्ष के चुनाव के लिए भी प्रक्रिया प्रारंभ होगी. चुनाव होगा या ना फिर से नॉमिनेशन होगा सर? चुनाव हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं, हम अध्यक्ष भी हम चुनते हैं. ये अलग बात है कि सर्वसम्मति से चुनते हैं कई जगह, उसमें क्या दिक्कत है, सब मिलकर तय करते हैं. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.